ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಡಿಕೆ ಶಿವಕುಮಾರ್ ಅವರು ತುಮಕೂರಿಗೆ ಭೇಟಿ ನೀಡಲಿದ್ದಾರೆ. ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಬರ್ತಾ ಇರುವಂತದ್ದು. ಸಂಜೆ 4 ಗಂಟೆ ಸುಮಾರಿಗೆ ಶ್ರೀಮಠಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಲಿದ್ದಾರೆ. ಶ್ರೀ ಕೃಷ್ಣ ವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರರ ದರ್ಶನವನ್ನ ಪಡೆಯಲಿದ್ದಾರೆ. ಮಠದ ಶ್ರೀಗಳಿಂದ ವಿಶೇಷ ಆಶೀರ್ವಾದವನ್ನ ಪಡೆಯುವುದಕ್ಕೆ ಡಿಕೆ ಶಿವಕುಮಾರ್ ಅವರು ಇಂದು ತುಮಕೂರಿಗೆ ತೆರಳಲಿದ್ದಾರೆ. ನೊಣವಿನಕೆರೆ ಮಠದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಈಗ ಆಯೋಜಿಸಲಾಗಿದೆ. ಸಿಎಂ ಸ್ವಾಗತಕ್ಕೆ ಶ್ರೀಮಠ ಮತ್ತು ಪೊಲೀಸರಿಂದ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ನೊಣವಿನಕೆರೆಗೆ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇರುವಂತದ್ದು. ತುಂಬಾ ನಂಬಿಕೆ ಹೊಂದಿರುವಂತ, ತುಂಬಾ ಭಕ್ತಿಯಿಂದ ಈ ಒಂದು ಕ್ಷೇತ್ರಕ್ಕೆ ಅವರು ಯಾವಾಗಲೂ ವಿಸಿಟ್ ಮಾಡ್ತಾ ಇರ್ತಾರೆ. ಆದ್ರೆ ಸಿಎಂ ಆದ ಬಳಿಕ ಇದು ಮೊದಲನೇ ಬಾರಿ ಅವರು ಆಗಮಿಸ್ತಾ ಇರುವಂತದ್ದು. ಅಜ್ಜಯ್ಯನ ಆಶೀರ್ವಾದದಿಂದ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಒಲಿದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವರು ಮೊದಲನೇ ಬಾರಿಗೆ ಸಿಎಂ ಆದ ಬಳಿಕ ಅಜ್ಜಯ್ಯನ ಆಶೀರ್ವಾದ ಪಡೆಯುವುದಕ್ಕೆ ನೊಣವಿನಕೆರೆಗೆ ತೆರಳುತ್ತಾ ಇದ್ದಾರೆ. ಸಿಎಂ ಆದ ಬಳಿಕ ತಮ್ಮ ಆರಾಧ್ಯ ದೈವ ನೊಣವಿನಕೆರೆ ಅಜ್ಜಯ್ಯನ ದರ್ಶನಕ್ಕೆ ಡಿಕೆ ಶಿವಕುಮಾರ್ ಅವರು ಕಾತರದಿಂದ ಕಾಯ್ತಾ ಇರುವಂತದ್ದು. ತುಮಕೂರು ಜಿಲ್ಲೆ ತಿಪಟೂರ ತಾಲೂಕಿನ ನೊಣವಿನಕೆರೆಗೆ ಇಂದು ತೆರಳುತ್ತಾ ಇದ್ದಾರೆ. ರಾಜಕೀಯ ಯಶಸ್ಸು ಪಡೆದಾಗ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಅಜ್ಜಯ್ಯನ ದರ್ಶನ ಪಡೆಯುತ್ತಾ ಇದ್ರು ಮೊದಲಿಂದನೂ ಡಿಕೆ ಶಿವಕುಮಾರ್. ಹಾಗೆ ಈ ಬಾರಿಯೂ ಕೂಡ ಇಂದು ತೆರಳುತ್ತಾ ಇದ್ದಾರೆ. ಮತ್ತೆ ರಾಜ್ಯ ರಾಜಕಾರಣದ ಚುಕ್ಕಾಣಿ ಹಿಡಿದು ನೊಣವಿನಕೆರೆ ಅಜ್ಜಯ್ಯನ ಮೊರೆ ಹೊರಟಿದ್ದಾರೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ದರ್ಶನವನ್ನ ಪಡೆಯುವಂತಹ ವಾಡಿಕೆ ಇದೆ. ಹಾಗಾಗಿ ಈಗ ಅಜ್ಜಯ್ಯನ ಆಶೀರ್ವಾದದಿಂದಲೇ ತಾವು ಸಿಎಂ ಸ್ಥಾನವನ್ನ ಅಲಂಕರಿಸಿದ್ದಾರೆ ಅಂತ ಹೇಳಿ ಈಗ ಅಜ್ಜಯ್ಯನ ದರ್ಶನಕ್ಕೆ ತೆರಳುತ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಇಂದು ಡಿಕೆ ಶಿವಕುಮಾರ್ ಅವರು ನೊಣವಿನಕೆರೆಗೆ ಆಗಮಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಇವರ ಸ್ವಾಗತಕ್ಕೆ ಸಿಎಂ ಬಿಗಿ ಬಂದೋಬಸ್ತ್ ಆಗಲಿ, ಹಾಗೆ ಮಠದಿಂದ ಸಿದ್ಧತೆಗಳಾಗಿ ಯಾವ ರೀತಿಯಾಗಿ ನಡೀತಾ ಇದೆ? ಸುನಿಧಿ, ಏನು ಮುಖ್ಯಮಂತ್ರಿ ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆರಾಧ್ಯ ದೈವ ಆಗಿರ್ತಕ್ಕಂಥ ಏನು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಒಂದು ನೊಣವಿನಕೆರೆ ಎಲ್ಲಿರ್ತಕ್ಕಂಥ ಒಂದು ಕಾಡಸಿದ್ದೇಶ್ವರ ಮಠದ ಅಜ್ಜಯ್ಯ ಅವರ ಏನು ಆರಾಧ್ಯ ದೈವ ಅಂತಾನೆ ಹೇಳ್ಬೋದು. ಆ ಒಂದು ಕ್ಷೇತ್ರಕ್ಕೆ ಅವರು ಏನು ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಅವರು ಇವತ್ತು ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು. ಏನು ಸುಮಾರು ಸಂಜೆ ಒಂದು 4:30 ಸುಮಾರಿಗೆ ಅಲ್ಲಿಗೆ ಭೇಟಿ ಕೊಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಏನು ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಏನು ಶ್ರೀ ಕ್ಷೇತ್ರದ ಅಜ್ಜಯ್ಯನ ಒಂದು ದರ್ಶನವನ್ನ ಇವತ್ತು ಡಿಕೆ ಶಿವಕುಮಾರ್ ಅವರು ಪಡಿತಾ ಇರ್ತಕ್ಕಂಥದ್ದು. ಜೊತೆಗೆ ಅಲ್ಲಿಂದ ಕೂಗಳತೆ ದೂರದಲ್ಲಿರ್ತಕ್ಕಂಥ ಒಂದು ಮಲ್ಲಘಟ್ಟ ಕೆರೆಗೂ ಕೂಡ ಅವರು ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲೂ ಕೂಡ ಒಂದು ವಿಶೇಷವಾದಂತ ಒಂದು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎರಡು ಕಡೆನೂ ಕೂಡ ಇವತ್ತು ಒಂದು ವಿಶೇಷವಾದಂತ ಒಂದು ಪೂಜೆಯನ್ನ ಇವತ್ತು ಸಲ್ಲಿಸಲಿದ್ದಾರೆ. ಸೊ ಅಲ್ಲಿ ಏನು ಡಿಕೆ ಶಿವಕುಮಾರ್ ಅವರು ಈ ಒಂದು ಮಠಕ್ಕೆ ಮೊದಲಿನಿಂದಲೂ ಕೂಡ ಅವರು ಭಕ್ತರಾಗಿದ್ದಾರೆ. ಅಲ್ಲಿ ಅಜ್ಜಯ್ಯನ ಮಾರ್ಗದರ್ಶನದಂತೆ ಅವರು ಇದುವರೆಗೂ ಕೂಡ ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಜ್ಜಯ್ಯನ ಕೃಪೆಯಿಂದಲೇ ಕೂಡ ಅವರು ಇವತ್ತು ಒಂದು ಉನ್ನತ ಅಧಿಕಾರ ಸಿಕ್ಕಿದೆ ಅಂತಾನೂ ಕೂಡ ಈಗ ಒಂದು ಜನರು ಮತ್ತೆ ಅಲ್ಲಿ ಏನು ಅಜ್ಜಯ್ಯರು ಹೇಳ್ತಕ್ಕಂಥದ್ದು. ಸೊ ಹಾಗಾಗಿ ಅವರ ಕೃಪಾಶೀರ್ವಾದದಿಂದಲೇ ನನಗೆ ಈ ಒಂದು ಸ್ಥಾನ ಸಿಕ್ಕಿದೆ ಅಂತಕ್ಕಂಥದ್ದಾಗಿ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಇದನ್ನ ಸಾರಿ ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅವರ ಏನು ಸಿಎಂ ಕೊಠಡಿಯಲ್ಲೂ ಕೂಡ ಅಜ್ಜಯ್ಯನವರ ಒಂದು ಫೋಟೋವನ್ನ ಇಟ್ಕೊಂಡು ಪೂಜೆ ಮಾಡಿದಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಅವರು ಮಠಕ್ಕೆ ಸಂಪೂರ್ಣವಾಗಿ ಅವ್ರನ್ನ ಅವ್ರು ಅರ್ಪಿಸ್ಕೊಂಡು ಒಂದು ಮಠದ ಒಂದು ಭಕ್ತನಾಗಿ ಅವರು ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮೊದಲ ಬಾರಿಗೆ ಇವತ್ತು ವಿಶೇಷವಾಗಿ ಒಂದು ಮಠದಲ್ಲಿ ಒಂದು ಪೂಜೆಯನ್ನ ಇಟ್ಕೊಂಡಿದ್ದಾರೆ. ಇದಕ್ಕಾಗಿ ಮಠದಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಸಂಜೆ 4 ಗಂಟೆಯಿಂದ ಸುಮಾರು 5:30-6 ಗಂಟೆವರೆಗೂ ಕೂಡ ಮಠದಲ್ಲಿ ಒಂದು ವಿಶೇಷವಾದಂತ ಒಂದು ಪೂಜೆ ನಡೆಯುತ್ತೆ ಅಂತಕ್ಕಂಥದ್ದಾಗಿ ಈಗ ಮಠದಲ್ಲಿ ಈಗ ಸಾಕಷ್ಟು ಅದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದಾದ ಬಳಿಕ ಇದಕ್ಕೂ ಮುನ್ನ ಅಲ್ಲಿ ಮಲ್ಲಘಟ್ಟ ಕೆರೆಗೆ ಭೇಟಿ ಕೊಡ್ತಾರೆ. ಆ ಮಲ್ಲಘಟ್ಟ ಕೆರೆ ಏನಿದೆ ಅದು ಒಂದು ಪ್ರೇಕ್ಷಣೀಯ ಸ್ಥಳ. ಮತ್ತೆ ಅಲ್ಲಿ ಒಂದು ಪುರಾತನವಾದಂತ ಒಂದು ಗಂಗಾಧರೇಶ್ವರನ ದೇವಸ್ಥಾನ ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಹಂಗಾಗಿ ಅಲ್ಲಿಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನ ಸಲ್ಲಿಸ್ತಾರೆ. ಜೊತೆಗೆ ಅಲ್ಲಿ ಏನು ಆ ಕೆರೆಗೆ ಬಾಗಿನ ಕೂಡ ಅರ್ಪಿಸುವಂತ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕೆಂದ್ರೆ ಆ ಒಂದು ಮಲ್ಲಘಟ್ಟ ಕೆರೆ ಏನಿದೆ ಅದು ಐತಿಹಾಸಿಕವಾದಂತ ಒಂದು ಕ್ಷೇತ್ರ ಅದು. ಹಂಗಾಗಿ ಅಲ್ಲಿಗೂ ಕೂಡ ಅವರು ಭೇಟಿ ಕೊಟ್ಟು ಒಂದು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದಕ್ಕೆ ಏನು ಜಿಲ್ಲೆಯಲ್ಲಿ ಈಗ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗ ಅಲ್ಲಿ ಮಠದ
ಸುತ್ತಮುತ್ತ ಅಲ್ಲಿ ಕೆರೆ ಬಳಿ ಮಾಡ್ಕೊಂತ ಇರ್ತಕ್ಕಂಥದ್ದು. ಅಲ್ಲಿ ವಿಶೇಷವಾದಂತ ಒಂದು ಪೂಜೆಯನ್ನ ಈಗ ಹಮ್ಮಿಕೊಳ್ತಾರೆ. ಜೊತೆಗೆ ಅಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಜಿಲ್ಲೆಯ ಶಾಸಕರುಗಳು ಮತ್ತು TB ಜಯಚಂದ್ರ ಅವರು ಮತ್ತು ಅಲ್ಲಿ ಸ್ಥಳೀಯ ಶಾಸಕರೆಲ್ಲರೂ ಕೂಡ ಪಾಲ್ಗೊಳ್ತಾರೆ. ಸನ್ನಿಧಿ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.